ಅಮೆರಿಕ ಮತ್ತು ಇರಾನ್ ಈ ಎರಡು ಹೆಸರುಗಳನ್ನ ಕೇಳಿದ ತಕ್ಷಣ ನೆನ್ಪಾಗೋದೇ ದಶಕಗಳ ಕಾಲದಿಂದ ಹೊಗೆಯಾಡುತ್ತಿರುವ ದ್ವೇಷ. ಈ ನೆರಳಿನ ಯುದ್ಧ ಇದೀಗ ಒಂದು ಅಪಾಯಕಾರಿ ಹಂತಕ್ಕೆ ಬಂದು ನಿಂತಿದೆ. ಅಷ್ಟಕ್ಕೂ ಈ ಸಂಘರ್ಷದ ಹಿಂದಿನ ಅಸಲಿ ಕಥೆಯೇನು? ಬನ್ನಿ, ಈ ಸಂಕೀರ್ಣವಾದ ಹಗೆತನದ ಗಂಟುಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಕೇಳಿದ್ರಲ್ಲ, ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಷನ್ನ ಜೋಶುವಾ ರೋವ್ನರ್ ಅವರ ಈ ಮಾತು ಎದೆ ಝಲ್ಲನಿಸುತ್ತೆ. ಅಯತುಲ್ಲಾನ ಹತ್ಯೆ ಕೇವಲ ಇರಾನ್ ಮೇಲಿನ ದಾಳಿಯಲ್ಲವಂತೆ, ಬದಲಿಗೆ ಇಡೀ ಜಗತ್ತಿನ ಬೇರೆ ಶಕ್ತಿಗಳಿಗೆ ಕೊಟ್ಟ ಒಂದು ಖಡಕ್ ವಾರ್ನಿಂಗ್. ಅಂದ್ರೆ ಇದು ಬರೀ ಎರಡು ದೇಶಗಳ ನಡುವಿನ ಜಗಳ ಅಲ್ಲ, ಬದಲಿಗೆ ಜಾಗತಿಕ ರಾಜಕೀಯದ ಚದುರಂಗದ ಆಟದಲ್ಲಿ ಆಡಿದ ಒಂದು ದೊಡ್ಡ ನಡೆ. ಸಾಮಾನ್ಯವಾಗಿ ಕಥೆ ಶುರುವಾಗೋದು ಆದಿಯಿಂದ ಅಲ್ವಾ? ಆದ್ರೆ ನಾವು ಈ ಕಥೆಯನ್ನ ಅದರ ಕ್ಲೈಮ್ಯಾಕ್ಸ್ನಿಂದಾನೇ ಶುರು ಮಾಡೋಣ. ಯಾಕಂದ್ರೆ ಬಿಕ್ಕಟ್ಟಿನ ತುತ್ತ ತುದಿಯಲ್ಲಿ ನಿಂತು ನೋಡ್ದಾಗ್ಲೇನೆ ಅದರ ಮೂಲ ನಮ್ಗೆ ಸ್ಪಷ್ಟವಾಗಿ ಕಾಣಿಸೋದು. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಫೆಬ್ರವರಿ 2026. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿ ಇರಾನ್ ಮೇಲೆ ಮುಗಿಬೀಳ್ತವೆ. 1000ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ಬಾಂಬ್ ದಾಳಿ. ಈ ದಾಳಿ ಇರಾನ್ನ ನಾಯಕತ್ವವನ್ನೇ ಧ್ವಂಸ ಮಾಡುತ್ತೆ, ಇಡೀ ಮಧ್ಯಪ್ರಾಚ್ಯವನ್ನೇ ಯುದ್ಧದ ಬೆಂಕಿಗೆ ತಳ್ಳುತ್ತೆ. ಇದು ಸದ್ಯಕ್ಕೊಂದು ಕಾಲ್ಪನಿಕ ಸನ್ನಿವೇಶವಾದರೂ ವಾಸ್ತವಕ್ಕೆ ತೀರಾ ಹತ್ರದಲ್ಲಿದೆ ಅಂತ ತಜ್ಞರು ಎಚ್ಚರಿಸ್ತಿದ್ದಾರೆ. ಹಾಗಾದ್ರೆ ಇಲ್ಲಿಯೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ದಶಕಗಳ ಕಾಲದ ಈ ಮುಸುಕಿನ ಗುದ್ದಾಟ ಈ ಹಂತಕ್ಕೆ ಬಂದು ನಿಂತಿದ್ದು ಹೇಗೆ? ಇವರಿಬ್ಬರನ್ನೂ ಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದ್ದು ಯಾವುದು? ಉತ್ತರ ಹುಡುಕ್ಬೇಕಂದ್ರೆ ನಾವು ಇತಿಹಾಸದ ಪುಟಗಳನ್ನ ಸ್ವಲ್ಪ ತಿರುವಿ ಹಾಕ್ಲೇಬೇಕು. ಅದಕ್ಕೆ ಉತ್ತರ ಸಿಗಬೇಕಂದ್ರೆ ನಾವು ಟೈಮ್ ಮೆಷಿನ್ ಹತ್ತಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಒಂದು ಕಾಲದಲ್ಲಿ ಆಪ್ತ ಮಿತ್ರರಾಗಿದ್ದ ಈ ದೇಶಗಳು ಪರಮ ವೈರಿಗಳಾಗಿ ಬದಲಾದ ಆ ಮಹತ್ವದ ತಿರುವನ್ನ ನೋಡೋಣ ಬನ್ನಿ. ನಿಮಗೆ ನಂಬೋಕೆ ಕಷ್ಟ ಆಗಬಹುದು, ಆದ್ರೆ ಒಂದು ಕಾಲದಲ್ಲಿ ಇವರಿಬ್ರು ಆಪ್ತ ಸ್ನೇಹಿತರಾಗಿದ್ರು. 1979ಕ್ಕಿಂತ ಮುಂಚೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತ್ಯಂತ ನಂಬಿಕೆಸ್ಥ ದೇಶಗಳಲ್ಲಿ ಇರಾನ್ ಕೂಡ ಒಂದಾಗಿತ್ತು. ಆದ್ರೆ 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಒಂದೇ ರಾತ್ರಿಯಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಸ್ನೇಹಿತರು ಪರಮ ವೈರಿಗಳಾದ್ರು. ಅಮೆರಿಕ ಇರಾನ್ಗೆ ಗ್ರೇಟ್ ಸೈತಾನ್ ಆದ್ರೆ ಇರಾನ್ ಅಮೆರಿಕಕ್ಕೆ ದುಷ್ಟರ ಅಕ್ಷದ ಭಾಗವಾಯಿತು. ಈ ದ್ವೇಷದ ಬೆಂಕಿಗೆ ತುಪ್ಪ ಸುರಿದಿದ್ದು 3 ಪ್ರಮುಖ ಘಟನೆಗಳು. ಮೊದಲನೇದು 1953ರಲ್ಲಿ ಅಮೆರಿಕದ ಸಿಐಎ ಬೆಂಬಲದಿಂದ ಇರಾನ್ನ ಸರ್ಕಾರವನ್ನೇ ಉರುಳಿಸಿದ್ದು. ಎರಡನೇದು 1979ರ ಇಸ್ಲಾಮಿಕ್ ಕ್ರಾಂತಿ. ಮತ್ತು ಮೂರನೇದು 1980ರ ದಶಕದಲ್ಲಿ ನಡೆದ ಇರಾನ್-ಇರಾಕ್ ಯುದ್ಧದಲ್ಲಿ ಅಮೆರಿಕ ಇರಾನಿನ ಶತ್ರು ಸದ್ದಾಂ ಹುಸೇನ್ಗೆ ಬೆಂಬಲ ನೀಡಿದ್ದು. ಈ 3 ಗಾಯಗಳು ಇವತ್ತಿಗೂ ಮಾಸಿಲ್ಲ. ಸರಿ, ಇತಿಹಾಸವನ್ನ ಬಿಟ್ಟು ಈಗಿನ ಪರಿಸ್ಥಿತಿಗೆ ಬರೋಣ. ಇವತ್ತಿನ ಈ ಎಲ್ಲ ಟೆನ್ಷನ್ಗೆ ಮೂಲ ಕಾರಣ ಏನು ಗೊತ್ತಾ? ಅದು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ. ಇದೇ ಇವತ್ತಿನ ಜ್ವಲಂತ ಸಮಸ್ಯೆ. ಈ ಯುರೇನಿಯಂ ಪುಷ್ಟೀಕರಣ ಅಂದ್ರೇನು ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಭೂಮಿಯಿಂದ ಸಿಗುವ ನೈಸರ್ಗಿಕ ಯುರೇನಿಯಂ ಅನ್ನ ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ. ಇದನ್ನ ಕರೆಂಟ್ ತಯಾರಿಸಲು ಬಳಸಬಹುದು ಅಥವಾ ವಿನಾಶಕಾರಿ ಅಣುಬಾಂಬ್ ತಯಾರಿಸಲು ಬಳಸಬಹುದು. ಇರಾನ್ ಇದನ್ನ ಶಾಂತಿಗಾಗಿ ಮಾಡ್ತಾ ಇದೀವಿ ಅಂತ ಹೇಳುತ್ತೆ, ಆದ್ರೆ ಪಶ್ಚಿಮದ ದೇಶಗಳು ಇದನ್ನ ನಂಬೋಕೆ ತಯಾರಿಲ್ಲ. 60%. ಇದೊಂದು ಸಾಮಾನ್ಯ ನಂಬರಲ್ಲ. ಸದ್ಯಕ್ಕೆ ಇರಾನ್ ಈ ಮಟ್ಟಕ್ಕೆ ಯುರೇನಿಯಂ ಪುಷ್ಟೀಕರಣ ಮಾಡ್ತಾ ಇದೆ. ಇದು ಎಷ್ಟು ಅಪಾಯಕಾರಿ ಅಂದ್ರೆ ಇದು ಅಣುಬಾಂಬ್ ತಯಾರಿಸೋಕೆ ಬೇಕಾಗಿರೋ ಮಟ್ಟಕ್ಕೆ ತುಂಬನೇ ಹತ್ತಿರದಲ್ಲಿದೆ. ನೋಡಿ, ಒಂದು ಅಣುಬಾಂಬು ತಯಾರಿಸೋಕೆ ಬೇಕಾಗಿರೋದು 90% ಶುದ್ಧತೆಯ ಯುರೇನಿಯಂ. ಈಗ ಇರಾನ್ ಆಲ್ರೆಡಿ 60% ತಲುಪಿದೆ. ಇನ್ನು ಕೇವಲ 30% ಅಷ್ಟೇ ಬಾಕಿ. ಈ ಗ್ಯಾಪ್ ಇದೆಯಲ್ಲ, ಇದೇ ಇಡೀ ಜಗತ್ತಿನ ತಲೆನೋವಿಗೆ ಕಾರಣವಾಗಿರೋದು. ಆದ್ರೆ ಈ ಕಥೆ ಕೇವಲ ಅಮೆರಿಕ, ಇರಾನ್ ಮತ್ತೆ ನ್ಯೂಕ್ಲಿಯರ್ ಬಾಂಬ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದೊಂದು ದೊಡ್ಡ ಚದುರಂಗದಾಟ, ಮತ್ತು ಇಡೀ ಮಧ್ಯಪ್ರಾಚ್ಯವೇ ಇದರ ಬೋರ್ಡ್. ನೋಡಿ, ಇರಾನ್ನೊಳಗೆ 2 ತರಹದ ಯೋಚನೆಗಳಿವೆ. ಒಂದು ಗುಂಪು ಹೇಳುತ್ತೆ, ಬೇಡಪ್ಪ ಜಗಳ, ಸೌದಿ ಅರೇಬಿಯಾ ಮತ್ತು ಪಶ್ಚಿಮದ ಜೊತೆ ಚೆನ್ನಾಗಿರೋಣ, ದೇಶವನ್ನ ಅಭಿವೃದ್ಧಿ ಮಾಡೋಣ ಅಂತ. ಇನ್ನೊಂದು ಗುಂಪು ಹೇಳುತ್ತೆ, ಅದೆಲ್ಲ ಆಗಲ್ಲ, ನಮ್ಮ ಶತ್ರುಗಳನ್ನ ನಾವು ಎದುರಿಸಲೇಬೇಕು, ಈ ಪ್ರದೇಶದಲ್ಲಿ ನಾವೇ ನಂಬರ್ 1 ಆಗಬೇಕು ಅಂತ. ಈ 2 ಗುಂಪುಗಳ ನಡುವಿನ ತಿಕ್ಕಾಟ ಇರಾನ್ನ ನಿರ್ಧಾರಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಈ ಕಾರಣಕ್ಕಾಗಿಯೇ ಇರಾನ್ ನೇರವಾಗಿ ಯುದ್ಧ ಮಾಡಲ್ಲ. ಬದಲಾಗಿ ಇರಾಕ್, ಸಿರಿಯಾ, ಲೆಬನಾನ್, ಯೆಮೆನ್ ಈ ದೇಶಗಳಲ್ಲಿರೋ ಬೇರೆ ಬೇರೆ ಗುಂಪುಗಳ ಮೂಲಕ ತನ್ನ ಹೋರಾಟವನ್ನ ಮಾಡುತ್ತೆ. ಇದನ್ನೇ ಪ್ರಾಕ್ಸಿ ವಾರ್ ಅಥವಾ ನೆರಳಿನ ಯುದ್ಧ ಅಂತ ಕರೆಯೋದು. ಇದು ಇಡೀ ಪ್ರದೇಶವನ್ನೇ ಅಸ್ಥಿರಗೊಳಿಸಿದೆ. ಸರಿ, ಇದೆಲ್ಲ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ.
ಇದರಿಂದ ನಮ್ಗೇನಾಗ್ಬೇಕು ಅಂತ ನೀವು ಯೋಚಿಸಬಹುದು. ಆದ್ರೆ ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇಡೀ ಜಗತ್ತಿನ 20% ಪೆಟ್ರೋಲ್, ಡೀಸೆಲ್ ಅಂದ್ರೆ 5ರಲ್ಲಿ 1 ಹಡಗು ಇರಾನ್ ಕಂಟ್ರೋಲ್ನಲ್ಲಿರೋ ಹಾರ್ಮುಜ್ ಜಲಸಂಧಿ ಅನ್ನೋ ಚಿಕ್ಕ ಜಾಗದ ಮೂಲಕನೇ ಹೋಗ್ಬೇಕು. ಒಂದು ವೇಳೆ ಇರಾನ್ ಇದನ್ನ ಬಂದ್ ಮಾಡಿದ್ರೆ ಏನಾಗತ್ತೆ? ಯೋಚನೆ ಮಾಡಿ, ಇಡೀ ಜಗತ್ತಿನ ಆರ್ಥಿಕತೆ ಅಲ್ಲೋಲಕಲ್ಲೋಲ ಆಗಿ ಹೋಗುತ್ತೆ. ಬೇರೆ ದೇಶಗಳ ಕಥೆನೂ ಇದಕ್ಕಿಂತ ಭಿನ್ನವಾಗಿಲ್ಲ. ಚೀನಾಗೆ ತನ್ನ ತೈಲ ಬೇಕು, ರಷ್ಯಾ ಇದನ್ನ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋಕೆ ಕಾಯ್ತಾ ಇದೆ. ನಮ್ಮ ಭಾರತಕ್ಕೂ ಕೂಡ ಅಲ್ಲಿರೋ 90 ಲಕ್ಷ ಭಾರತೀಯರ ಚಿಂತೆ, ಜೊತೆಗೆ ನಮ್ಮ ಪೆಟ್ರೋಲ್ ಡೀಸೆಲ್ ಭದ್ರತೆಯ ಚಿಂತೆ. ಯುರೋಪ್ಗೆ ನಿರಾಶ್ರಿತರ ಸಮಸ್ಯೆ ಮತ್ತು ಭಯೋತ್ಪಾದನೆಯ ತಲೆನೋವು. ಹಾಗಾಗಿ ಇದು ಎಲ್ಲರ ಸಮಸ್ಯೆ. ಹೀಗೆ ಇತಿಹಾಸ, ವರ್ತಮಾನ ಎಲ್ಲವನ್ನೂ ನೋಡಿದ ಮೇಲೆ ನಾವು ಬಂದು ನಿಂತಿರೋದು ಒಂದು ಅನಿಶ್ಚಿತ ಭವಿಷ್ಯದ ಮುಂದೆ. ಮುಂದೇನಾಗುತ್ತೆ ಅಂತ ಖಚಿತವಾಗಿ ಹೇಳೋದು ತುಂಬಾ ಕಷ್ಟ. ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಷನ್ನ ಸ್ಟೆಫನಿ ವಿಲಿಯಮ್ಸ್ ಅವರ ಈ ಮಾತು ಪರಿಸ್ಥಿತಿಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ನಾವು ಕುರುಡರಂತೆ ಹಾರುತ್ತಿದ್ದೇವೆ, ಅಂದ್ರೆ ಮುಂದೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತಪ್ಪು ನಿರ್ಧಾರಗಳು ದೊಡ್ಡ ವಿನಾಶಕ್ಕೆ ಕಾರಣವಾಗಬಹುದು. ಹಾಗಾದ್ರೆ ಮುಂದೇನು? ಇವರೆಲ್ಲ ಅಧಿಕಾರ ಹಂಚ್ಕೊಂಡು ಶಾಂತಿಯಿಂದ ಇರ್ತಾರಾ, ಅಥವಾ ಈ ದ್ವೇಷದ ಬೆಂಕಿ ಹೀಗೆಯೇ ಮುಂದುವರೆದು ಇಡೀ ಜಗತ್ತನ್ನೇ ಸುಡುತ್ತಾ? ಈ ಪ್ರಶ್ನೆಗೆ ಉತ್ತರ ಭವಿಷ್ಯದ ಗರ್ಭದಲ್ಲಿದೆ. ಕಾದ್ ನೋಡ್ಬೇಕು ಅಷ್ಟೇ.